ಬಿಟ್ಟು ನಾನು ನೋಡ್ಬಿಟ್ಟು ಓಡೋಗ್ತಾ ಇದ್ದೆ. ಜೋರಾಗಿ ನಿಂತ್ಕೊಂಡ್ಬಿಟ್ಟು ಎರಡು ಕಾಲಾಗ ಓಡ್ ಬಂದ್ಬಿಡ್ತು. ಬಂದಾಗ ಮರ ಹತ್ತ ನಾನು ನೋಡೋಗ್ತಾ ಇದ್ದೆ. ಆ ಮರ ಹತ್ರ ಹೋಗ್ದೆ, ಅದು ಬಂದ್ಬಿಟ್ಟು ಕೈ ಕಚ್ಕೊಂಡ. ಕೈಯಾಗ ಆಗಿದ್ನೆ ಬಲಕೈಯಾಗ. ಅವಾಗ ಓಡೋಯ್ತು, ತಿರ್ಗಾ ಬಂದ್ಬಿಡ್ತು. ಆಮೇಲೆ ಮರ ಅರ್ಧ ಹಾಕಿದ್ದೆ, ಕಾಲ್ನ ಕೈಯಾಗ ಬಚ್ಕೊಂಡು ಆವಾಗ ತೊಡೆ ಕಚ್ಕೊಂಡು. ದನ ಮೇಯಿಸ್ತಾ ಇದ್ವಿ. ದನ ಮೇಯಿಸ್ತಾ ಇದ್ವಿ. ಯಾವ ರೀತಿ ಭಯ ಆಯ್ತು ಅದು ಫಸ್ಟ್ ಇಬ್ಬರು ಗಾಯ ಮಾಡಿದ್ದೆ. ಅವಾಗ ಭಯ ಆಯ್ತು. ಮರ ಹತ್ತನ ತೋಡೋಗ್ತಾ ಇದ್ದೆ, ಅವಾಗ ಬಂದ್ಬಿಡ್ತು ಅದು. ನಿಮ್ಗೆ ಯಾವ ರೀತಿ ಅಟ್ಯಾಕ್ ಮಾಡ್ತು? ಏನೇನು ಮಾಡ್ತು? ಎಲ್ಲೆಲ್ಲ ಗಾಯಗಳಾಗಿ? ಈ ಕೈ ಕಚ್ಕೊಂಡಿದ್ದೆ, ಆಮೇಲೆ ಕೈಯಾಗ ಹಾಕಿದ್ದೆ. ಆಮೇಲೆ ಹೊಲ್ಟಾಯ್ತು. ಕೈಯಾಗ ಹಾಕಿದ್ಮೇಲೆ ಹೊಲ್ಟಾದ್ಮೇಲೆ ಹಿಂಗೆ ಆಮೇಲೆ ಹಂಗೆ ಬಂದ್ಬಿಟ್ಟೆ. ಬಂದ್ಬಿಟ್ಟು ಆ ಕಾಲನ್ನ ಎಳ್ಕೊಂಡ್ಬಿಟ್ಟು ಕೈ ಜಲ್ತಲ್ಲ, ಅವಾಗ ತೊಡೆಗೆ ಕಚ್ಕೊಂಡ್ಬಿಡ್ತು. ಯಾವ ರೀತಿ ಅಟ್ಯಾಕ್ ಮಾಡ್ತು? ಹೆಂಗ್ ಬಂತು ಅದು ನಿಮ್ಮ ಮೈ ಮೇಲೆ? ಹೆಂಗ್ ಬಂತು? ಅದೇ ಕರೀಟಿಂಗ್ ಹಸು ಮೇಯಿಸ್ತಾ ಇದ್ನಲ್ಲ, ಅವಾಗ ನಾನು ಸುಮ್ಮನೆ ಇದ್ದೆ. ನಾನು ನೋಡಿಲ್ಲ, ಹತ್ತು ಕಡೆ ಹೆಂಗೋ ಹಿಂಗೆ ನಿಂತ್ಕೊಂಡು ನೋಡಿದೆ, ಅಲ್ಲಿ ಬರ್ತಾ ಇದ್ದೆ. ಅವಾಗ ನಾನು ಓಡೋಗ್ತಾ ಇದ್ದೆ. ಅವಾಗ ಹಿಂಗೆ ಎದ್ದೋಗ್ಬಿಟ್ಟು ಎರಡು ಕಾಲಾಗ ನೋಡ್ಬಿಟ್ಟು ಅಷ್ಟಾಗಿ ಓಡಿ ಬಂದ್ಬಿಡ್ತು. ಹಂಗೆ ನೀವೇನು ಅದಕ್ಕೇನು ಹೊಡಿಯೋಕ್ಕೇನು? ಏನು ಹೊಡೆಯೋಕ್ಕೂ ಏನು ಹೋಗ್ಲಿಲ್ಲ. ಅವಾಗ ಫಾಸ್ಟಾಗಿ ಓಡಿ ಬಂದ್ಮೇಲೆ ಬಂದ್ಬಿಟ್ವಿ. ಹಂಗೆ ನೀವು ಓಡ್ ಬಂದ್ರೆ ಅದು ಅಟ್ಯಾಕ್ ಮಾಡ್ತಾರೆ. ನಮ್ಮಮ್ಮನೂ ಇದ್ರು ಹತ್ತು ಕಡೆ, ನಮ್ಮಮ್ಮನ ನೋಡಿಲ್ಲ. ಅಲ್ಲ, ಅರಣ್ಯದಲ್ಲಿ ನೀವು ಎಷ್ಟು ದಿನ ಕುರಿ ಅದು ಕುರಿ ಎಲ್ಲ ಹಸುಗಳು ನಾವು 40 ನಾವು ಚಿಕ್ಕ ವಯಸ್ಸಿನಿಂದ ಮೇಯಿಸ್ತೀನಿ ಹತ್ತು ಕಡೆ. ಇದೇ ಮೊದಲು ಬಾರಿಗೆ ಕರಡಿ ಕಂಡಿಲ್ಲ? ಇದೇ ನನ್ನ ಫಸ್ಟ್ ಕಚ್ಚಿರೋ. ಮುಂಚೆ ಎಲ್ಲೂ ಯಾರಿಗೂ ಏನಾಗಿಲ್ಲ? ಮುಂಚೆನಲ್ಲಿ ಒಬ್ರಿಗೆ ಆಗಿತ್ತಂತೆ, ಇನ್ನೊಬ್ರಿಗೆ ಎಲ್ಲ ಆಗಿತ್ತಂತೆ. ಅದು ಕೇಳಿದೆ, ಮೋಟ್ಲೂರಾಗ ಒಬ್ರಿಗೆ ಆಗಿತ್ತಂತೆ. ಅದು ಕೇಳ್ಬಿಟ್ಟು ನಾನು ಓಡೋಗಿದ್ದೆ. ಅದನ್ನ ನೋಡ್ಬಿಟ್ಟು. ರಮೇಶ್ ನೀರು ಬಿಡಕ್ಕೆ ಹೋಗಿದ್ದಾರೆ. ಆಗ ಅವರು ದನಗಳು ಮೇಯಿಸ್ತಾ ಇದ್ರು ನಮ್ಮ ತೋಟ ಕೆಳಗಡೆ. ಆವಾಗ ಅಲ್ಲಿಗೆ ಹೋಗಿದ್ದಾರೆ. ಹೋಗಿ ಒಂದು 10-15 ನಿಮಿಷಕ್ಕೆ ಅದು ಅಟ್ಯಾಕ್ ಮಾಡಿಬಿಟ್ಟೈತೆ. ಯಾರು ಕಿಡ್ಸ್ಕೊಂಡವ್ರೆ ಪಕ್ಕದಾಗಿದ್ರು, ಯಾರೂ ಹೋಗಿಲ್ಲ. ಆಮೇಲೆ ಏನು ಹಂಗೆ ಆಗಿ ಒಂದು ಅರ್ಧ ಗಂಟೆಗೆ ಫೋನ್ ಮಾಡಿದ್ದಾರೆ. ಆವಾಗ ಬಂದಿರೋ ಸರ್ ಅವರು. ಯಾವ ಊರು? ಅವ್ರ ಹೆಸರೇನು? ರಮೇಶ್ ಅಂತ, ನಮ್ಮದು ಮಧುರೇನಹಳ್ಳಿ. ಅವರ ತಮ್ಮ ಸರ್. ಈಗ ನಿಮ್ಮ ತಮ್ಮ ಎಲ್ಲಿಗೆ ಹೋಗಿದ್ದು? ನಿಮ್ಮ ಅಣ್ಣ ಎಲ್ಲಿಗೆ ಹೋಗಿದ್ರು ಸರ್? ಅವ್ರು ದನಕ್ಕೆ ಹೋಗಿದ್ದು. ಎಲ್ಲಿ ಮೇಯಿಸ್ತಾ ಇದ್ರು? ನಮ್ಮ ತೋಟ ಪಕ್ಕದಾಗ ಕೆಳಗೆ ಫಾರೆಸ್ಟ್ ಅಲ್ಲಿ ಪಕ್ಕದಾಗೆ, ಟ್ರೆಂಚ್ ಪಕ್ಕದಾಗೆ ದನ ಮೇಯಿಸ್ತಾ ಇದ್ದಿದ್ದು. ಏನು ಕಚ್ಚಿದೆ ಅವ್ರಿಗೆ? ಸರ್ ಕೈ ಕಚ್ಚೈತೆ, ಕಾಲಿನೆಲ್ಲ ಕಚ್ಚೈತೆ. ಹುಲಿ ಅಲ್ಲ ಸರ್, ಕರಡಿ. ಎಷ್ಟು ಸರ್? ಒಂದೇ ಸರ್. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನಾನೇ ಕರ್ಕೊಂಡ್ ಬಂದಿದ್ದು ಹೋಗಿ. ಎಲ್ಲ ಅವ್ನು ಅಷ್ಟು ಇರ್ತೀನಿ ನನಗೆ ಹೇಳ್ದ, ಈ ಥರ ಆಗೋಗೈತೆ ಅಂತ. ನಾವು ಹೋಗಿ ಅಷ್ಟು ಕರ್ಕೊಂಬರೋ ಅಷ್ಟಕ್ಕೆ ಈ ಥರ ಅವ್ನು ಮನೆಗೆ ಬಂದ್ಮೇಲೆ ಸೈಲೆಂಟ್ ಆಗಿಬಿಟ್ಟೆ ಸರ್. ನಾವು ಫೋನ್ ಮಾಡಿದ್ವಿ ಸರ್. ಅವ್ನು ನಾಟ್ರಿ ಜಬಲ್ ಬರ್ತಾ ಇತ್ತು. ಆಗ ಒಂದು ಅರ್ಧ ಗಂಟೆಯಿಂದ ನಾಟ್ರಿ ಜಬಲ್ ಬರ್ತಾ ಇತ್ತು. ಆಮೇಲೆ ಫೋನ್ ಮಾಡಿದ್ವಿ, ಬಂದು ಈ ಥರ ಕಚ್ಚಾಕ್ಬಿಟ್ಟು ಹೊರಟೋಗ್ಬಿಟ್ಟೈತೆ ಅಂತ ಅವನೇ ಫೋನ್ ಮಾಡಿದೆ ಹೇಳ್ತೀನಿ ಸರ್. ಬ್ರದರ್, ಇತ್ತೀಚೆಗೆ ಆ ಕಡೆ ಕರಡಿಗಳು ಜಾಸ್ತಿ ಓಡಾಡ್ತಾ ಇದಾವೆ ಅಂತ ಸುದ್ದಿ ಎಲ್ಲ ಆಗಿದೆ. ಹೌದು ಸರ್. ಮೊನ್ನೆ ಗುರುಕನಗಲ್ನಲ್ಲಿ ಎಚ್ಚರಿಕೆ ಏನು ತಗೊಂಡಿಲ್ಲ ಸರ್. ಮೊನ್ನೆ ಗುರುಕನಗಲ್ಲಿ ನಡೀತೈತೆ, ನಮ್ಮೂರಾಗೂ ನಡೀತೈತೆ. ಯಾರು ಎಚ್ಚರಿಕೆ ತಗೊಂತಾ ಇಲ್ಲ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅವ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಏನೇನು ಮಾಡ್ತಾವ್ರು ನಮ್ಗೆ ಗೊತ್ತಿಲ್ಲ ಸರ್. ಬಂದ್ರೆ ಏನಾದ್ರೆ ಬರ್ತಾರೆ, ತೋರಿಸ್ತಾರೆ, ಹೋಗ್ತಾರೆ ಸರ್. ಅಲ್ಲ, ಡೈಲಿ ಒಬ್ಬ ಫಾರೆಸ್ಟ್ ವಾಚರ್ ಅಥವಾ ಗಾರ್ಡ್ ಸರ್ ಡೈಲಿ ಬರ್ತಾರೆ, ಬಂದು ಹೋಗ್ತಾ ಇರ್ತಾರೆ ಸರ್. ಅಲ್ಲಪ್ಪ, ಇದು ಇತ್ತೀಚೆಗೆ ಗುರುಕನಹಳ್ಳಿಯಲ್ಲಿ ಮಾಡೈತೆ ಸರ್. ಅದ್ರ ಪಕ್ಕದಲ್ಲಿ ಇನ್ನೊಂದು ಬಾಲ್ಕೊಂಡಲ್ಲಿ ಮಾಡೈತೆ. ನಮ್ಮೂರಾಗ 2 ಜನ ಅಟ್ಯಾಕ್ ಮಾಡೈತೆ. ಅವ್ರು ಸಿಕ್ಕಿಲ್ಲ. ತೋಟಗಳ ಹತ್ರ ಹೊಲದತ್ರ ಬಂದು ಮಾಡ್ತೈತೆ. ಯಾರು ಇದ್ರ ನೋಡ್ತಾ ಇಲ್ಲ, ಎಚ್ಚರಿಕೆ ತಗೊಂತ ಇಲ್ಲ. ಒಂದೇ ಇತ್ತ 2-3 ಬಂದಿದೆ ಸರ್? ಒಂದೇ ಸರ್. ಅದೊಂದೇ ಈಗ ಇಷ್ಟೆಲ್ಲ ಮಾಡ್ತಿರೋದು? ಇದೆಲ್ಲ ಒಂದೇ ಮಾಡ್ತಾರೆ ಸರ್. ಅದೊಂದೇ ಕಾಣಿಸ್ತಾ ಇರೋದು ಸರ್. ನಿಮ್ಮ ಹೆಸರು ಸರ್? ನಾವು ಒಂದು 5-6 ಜನ ಬಂದಿದ್ದೀವಿ ಸರ್. ಲಗಮರಾಜು, ಮಧುಕುಮಾರು, ಆಮೇಲೆ ಗಂಗರಾಜು, ಆಮೇಲೆ ಪಾರ್ವತಮ್ಮ, ಇಷ್ಟು ಜನ ಎಲ್ಲ ಬಂದಿದ್ದೀವಿ ಸರ್. ಅವರು ಫಾರೆಸ್ಟ್ ಅವರು ಎಲ್ಲರೂ ಬಂದಿದ್ದಾರೆ ಸರ್. ಅವ್ರಿಗೆ ಮದುವೆ ಆಗಿದೆಯಾ? ಆಗಿದೆ ಸರ್. ಮಧುಕುಮಾರ್ ಅಂತ. ನಾನು ನೋಡ್ಬಿಟ್ಟು ಓಡೋಗ್ತಾ ಇದ್ದೆ. ಜೋರಾಗಿ ನಿಂತ್ಕೊಂಡ್ಬಿಟ್ಟು ಎರಡು ಕಾಲಾಗ ಓಡಿ ಬಂದ್ಬಿಡ್ತು. ಬಂದಾಗ ಮರ ಹತ್ತ ನಾನು ನೋಡೋಗ್ತಾ ಇದ್ದೆ. ಆ ಮರ ಹತ್ರ ಹೋಗ್ದೆ, ಅದು ಬಂದ್ಬಿಟ್ಟು ಕೈ ಕಚ್ಕೊಂಡ. ಕೈಯಾಗ ಆಗಿದ್ನೆ ಬಲಕೈಯಾಗ. ಅವಾಗ ಓಡೋಯ್ತು, ತಿರ್ಗಾ ಬಂದ್ಬಿಡ್ತು. ಆಮೇಲೆ ಮರ ಅರ್ಧ ಹಾಕಿದ್ದೆ,
ಆ ಕಾಲನ್ನ ಕೈಯಾಗ ಬಚ್ಕೊಂಡು ಆವಾಗ ತೊಡೆ ಕಚ್ಕೊಂಡಿದ್ದು. ನಿಮ್ಗೆ ಏನ್ ಗೊತ್ತಾಯ್ತು ಅದು? ಏನು ನೀವ್ ಎದಕ್ ಹೋಗಿದ್ರಿ? ದನ ಮೇಯಿಸ್ತಾ ಇದ್ವಿ. ದನ ಮೇಯಿಸ್ತಾ ಇದ್ವಿ. ಜನ ನಿಮ್ಗೆ ಯಾವ ರೀತಿ ಭಯ ಆಯ್ತು ಅದ್ ನೋಡಿದ ತಕ್ಷಣ? ಅದು ಫಸ್ಟ್ ಇಬ್ಬರನ್ನ ಗಾಯ ಮಾಡಿದ್ದಂತೆ, ಅವಾಗ ಭಯ ಆಯ್ತು. ಮರ ಹತ್ತನ ತೋಡೋಗ್ತಾ ಇದ್ದೆ, ಅವಾಗ ಬಂದ್ಬಿಡ್ತು ಅದು. ನಿಮ್ಗೆ ಯಾವ ರೀತಿ ಅಟ್ಯಾಕ್ ಮಾಡ್ತು? ಏನೇನು ಮಾಡ್ತು? ಎಲ್ಲೆಲ್ಲ ಗಾಯಗಳಾಗಿತ್ತು? ಇಲ್ಲಿ ಕೈ ಕಚ್ಕೊಂಡಿಲ್ಲೇ, ಆಮೇಲೆ ಹಿಂಗೆ ಕೈಯಾಗ ಹಾಕಿದ್ನೆ, ಆಮೇಲೆ ಹೊಲ್ಟಾಯ್ತು. ಕೈಯಾಗ ಹಾಕಿದ್ಮೇಲೆ ಹೊಲ್ಟೋದ್ಮೇಲೆ ಹಿಂಗೆ ಆಮೇಲೆ ಹಂಗೆ ಬಂದ್ಬಿಟ್ಟೆ. ಹಿಂದಿನ ಬಂದ್ಬಿಟ್ಟು ಆ ಕಾಲನ್ನ ಎಳ್ಕೊಂಡ್ಬಿಟ್ಟು ಕೈ ಜಲ್ತಲ್ಲ ಅವಾಗ ತೊಡೆಂಗೆ ಕಚ್ಕೊಂಡ್ಬಿಡ್ತು. ಯಾವ ರೀತಿ ಅಟ್ಯಾಕ್ ಮಾಡ್ತು? ಹೆಂಗ್ ಬಂತು ಅದು ನಿಮ್ಮ ಮೈ ಮೇಲೆ? ಹೆಂಗ್ ಬಂತು? ಅದೇ ಕರಡಿ ಹಸು ಮೇಯಿಸ್ತಾ ಇದ್ನಲ್ಲ, ಅವಾಗ ನಾನು ಸುಮ್ಮನೆ ಇದ್ದೆ. ನಾನು ನೋಡಿಲ್ಲ ಹತ್ತು ಕಡೆ, ಹೆಂಗೋ ಹಿಂಗೆ ನಿಂತ್ಕೊಂಡು ನೋಡಿದೆ, ಅಲ್ಲಿ ಬರ್ತಾ ಇದ್ದೆ. ಅವಾಗ ನಾನು ಓಡೋಗ್ತಾ ಇದ್ದೆ. ಅವಾಗ ಹಿಂಗೆ ಎದ್ದೋಗ್ಬಿಟ್ಟು ಎರಡು ಕಾಲಾಗಿ ನೋಡ್ಬಿಟ್ಟು ಫಾಸ್ಟಾಗಿ ಓಡಿ ಬಂದ್ಬಿಟ್ಟು ಹಂಗೆ. ನೀವೇನು ಅದಕ್ಕೇನು ಹೊಡಿಯೋಕ್ಕೇನು? ಏನು ಹೊಡೆಯೋಕ್ಕೂ ಏನು ಹೋಗ್ಲಿಲ್ಲ. ಅವಾಗ ಫಾಸ್ಟಾಗಿ ಓಡಿ ಬಂದ್ಮೇಲೆ ಬಂದ್ಬಿಟ್ವಿ ಹಂಗೆ. ನೀವು ಓಡ್ ಬಂದ್ರೆ ಅದು ಅಟ್ಯಾಕ್ ಮಾಡ್ತಾ? ನಮ್ಮಮ್ಮನೂ ಇದ್ರು ಹತ್ತು ಕಡೆ, ನಮ್ಮಮ್ಮನ ನೋಡಿಲ್ಲ. ಅಲ್ಲ, ಅರಣ್ಯದಲ್ಲಿ ನೀವು ಎಷ್ಟು ದಿನ ಕುರಿ ಅದು ಕುರಿ ಎಲ್ಲ ಹಸುಗಳು ನಾವು 40 ನಾವು ಚಿಕ್ಕ ವಯಸ್ಸಿನಿಂದ ಮೇಯಿಸ್ತೀನಿ ಹತ್ತು ಕಡೆ. ಇದೇ ಮೊದಲ ಬಾರಿಗೆ ಕರಡಿ ಕಂಡಿಲ್ಲ? ಇದೇ ನನ್ನ ಫಸ್ಟ್ ಕಚ್ಚಿರೋ. ಮುಂಚೆ ಎಲ್ಲೂ ಯಾರಿಗೂ ಏನಾಗಿಲ್ಲ? ಮುಂಚೆ ಮಂಚನಲ್ಲಿ ಒಬ್ರಿಗೆ ಆಗಿತ್ತಂತೆ, ಇನ್ನೊಬ್ರಿಗೆ ಎಲ್ಲ ಆಗಿತ್ತಂತೆ. ಅದು ಕೇಳಿದೆ, ಮೋಟ್ಲೂರಾಗ ಒಬ್ರಿಗೆ ಆಗಿತ್ತಂತೆ. ಅದು ಕೇಳ್ಬಿಟ್ಟು ನಾನು ಓಡೋಗಿದ್ದೆ ಅದನ್ನ ನೋಡ್ಬಿಟ್ಟು. ನಿಮ್ಮ ಹೆಸರಣ್ಣ? ರಮೇಶ್ ಆಯ್ತಾ. ಅದು ಕಣ್ಣಿಂದ ಕಳೆದು ಬರ್ತಾ ಇದ್ನು, ನಾನು ನೋಡಿಲ್ಲ. ಆಮೇಲೆ ನೋಡ್ಬಿಟ್ಟು ನಾಯಿ ಬಗಲ್ತು. ಆಮೇಲೆ ನಾನು ಓಡಿ ಬರ್ತಾ ಇದ್ನಿ, ಅವಾಗ ಹಂಗೆ ನಿಂತ್ಕೊಂಡು ನೋಡ್ಬಿಟ್ಟು ಅದು ಫಾಸ್ಟಾಗಿ ಓಡಿ ಬಂದ್ಬಿಟ್ಟು. ನಾ ಮರ ಹತ್ತನ ಹೋಗ್ದೆ, ಮರ ಹತ್ರ ಹೋಗಿದ್ದೆ. ಅಲ್ಲಿ ಬಂದು ಕೈ ಕಚ್ಕೊಂಡ್ಬಿಡ್ತು, ಕೈಯಾಗ ಆಗಿದ್ನೆ ಹೊಲ್ಟೋಯ್ತು. ತಿರ್ಗಿ ಆಮೇಲೆ ಮರ ಹತ್ತಕ್ಕಾಗ್ತಾ ಇರಲಿಲ್ಲ. ಅದು ಸ್ವಲ್ಪ ಎತ್ತದೆ, ಆ ಕಾಲು ಹಿಡ್ಕೊಂಡು ಎಳ್ಕೊಂಡು ಆಮೇಲೆ ತೊಡಗೆ ಕಚ್ಕೊಂಡ್ಬಿಡ್ತು. ನೀವು ಅಲ್ಲಿ ಏನಕ್ಕೆ ಹೋಗಿದ್ರಿ? ನಾನು ಹಸು ಮೇಯಿಸ್ತಾ ಇದ್ದೆ ದನಗಳು. ನಿಮ್ದು ಯಾವ? ಮದ್ರೆನಲ್ಲಿ. ಮಧುರೈನಲ್ಲಿ ಏನಾಗಿದೆ? ನಮ್ಮ ತೋಟದಲ್ಲಿ ಕೈ ಇವರು ಫಾರೆಸ್ಟ್ ಆಫೀಸರ್ ಇದಾರಂತೆ. ಈಗ ಅವನ ಜೊತೆಗೆ ಇನ್ನೊಂದು ಬೈಟ್ ಹಾಕೊಂಡು ಅವನ ಜೊತೆಗೆ